ನ್ಯಾಯಪರ. ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ರವರ ಜನ್ಮದಿನೋತ್ಸವವನ್ನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ದಲಿತ ಕ್ರಿಯಾ ಸಮಿತಿಯ ವತಿಯಿಂದ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು. ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರಚಾರ ಸಮಿತಿ ಹಾಗೂ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್ ಪುಷ್ಪ ನಮನ ಸಲ್ಲಿಸಿ ಬಾಬು ಜಗಜೀವನ ರಾಮ್ ರವರನ್ನು ಸ್ಮರಿಸುತ್ತಾ ಸ್ವಾತಂತ್ರ್ಯ ಹೋರಾಟದ ಕುಲುಮೆಯಲ್ಲಿ ಪುಟಗೊಂಡು ದೇಶದ ಸಾರ್ವಜನಿಕ ಜೀವನವನ್ನು ಸಂಪಾದಗೊಳಿಸಿದ ಸಣ್ಣ ಸಾಲಿನಲ್ಲಿ ಈಗಲೂ ನಮ್ಮೊಂದಿಗಿರುವ ದೊಡ್ಡ ಮನುಷ್ಯರಲ್ಲಿ ಬಾಬು ಜಗಜೀವನ ರಾಮ್ ಸಹ ಒಬ್ಬರು. ಭಾರತದ ದ್ರಾವಿಡ ಇತಿಹಾಸದ ಸಂಕೇತ ರೂಪಿಯಾಗಿ ಕಾಣುವ ಬಹುಮುಖ ಪ್ರತಿಭೆಯ ಬದುಕಿನ ಎಲ್ಲ ವಿಕಾರ ರೂಪಗಳ ವಿರಾಟ ಪರ್ವವಾಗಬಲ್ಲದು. ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್.ಕೆ. ನಿಧಿಕುಮಾರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಕೆಸ್ತೂರು ನರಸಿಂಹಮೂರ್ತಿ, ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಎಸ್, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಸ್ ಅಹಮದ್, ತುಮಕೂರು ನಗರಾಧ್ಯಕ್ಷರಾದ ಮನು ಟಿಎಲ್, ತುಮಕೂರು ನಗರ ಉಪಾಧ್ಯಕ್ಷರಾದ ರಾಮಮೂರ್ತಿ ನಾಯ್ಡು, ಹಿಂದುಳಿದ ವರ್ಗಗಳ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮೊಮಿನ್ ಅಹಮದ್, ರಜಾಕ್ ಖಾನ್ ಸೇರಿದಂತೆ ಇನ್ನಿತರು ಉಪಸ್ಥಿತಿಯಲ್ಲಿದ್ದರು. ಏನಿವತ್ತು ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರವರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ 118ನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಿಸುತ್ತಿದ್ದೀವಿ. ಏನಿವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಅವರ ಏನು ಜನ್ಮದಿನೋತ್ಸವವನ್ನು ಆಚರಣೆ ಮಾಡೋದ್ರ ಮೂಲಕ ಬಾಬಾ ಜಗಜೀವನ ರಾಮ್ ಅವರವರ ತತ್ವ ಆದರ್ಶಗಳನ್ನು ಅವರ ಆದರ್ಶಗಳನ್ನು ನಾವು ಎಲ್ಲರೂ ಅಳವಡಿಸಿಕೊಳ್ಳುವ ಮೂಲಕ ಸ್ವತಂತ್ರ ಹೋರಾಟಗಾರರಾದ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರು ಹಸಿದ ಭಾರತಕ್ಕೆ ಹಸಿರು ಕ್ರಾಂತಿಯ ಮೂಲಕ ಅನ್ನ ಉಣಿಸಿದ ಅನ್ನದಾತ. ಬಹುಶಃ ಭಾರತದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರಲ್ಲಿ ಸಾಲಿನಲ್ಲಿ ನಿಲ್ಲುವ ಮೇರು ವ್ಯಕ್ತಿತ್ವ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರು. ಆ ಬಾಬು ಜಗಜೀವನ ರಾಮ್ ಜಯಂತಿನ ಇವತ್ತೇನು ಇಡೀ ದೇಶಾದ್ಯಂತ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವಿವತ್ತು ಅವರಿಗೆ ಒಂದು ಗೌರವ ಸೂಚಿಸೋದ್ರ ಮೂಲಕ ಅವರ ತತ್ವ ಆದರ್ಶಗಳನ್ನು ಅವತ್ತು ಅನಿಷ್ಟ ಪದ್ಧತಿಗಳ ಹೋರಾಟ ಮಾಡುವಂಥ ಮಹಾನ್ ಪುರುಷ. ಅವತ್ತು ಕಾರ್ಮಿಕ ಸಚಿವರಾಗಿ, ಆಮೇಲೆ ಆಹಾರ ಸಚಿವರಾಗಿ ಸುಮಾರು ಖಾತೆಗಳನ್ನು ಅನುಭವಿಸಿ ಅವತ್ತು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದಂಥ ಮಹಾನ್ ಮೇರು ನಟ ಅಂತ ಬಾಬು ಜಗಜೀವನ ಅವರು ಅವತ್ತು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡುವಂಥ ಮಹಾನ್ ಪುರುಷರು. ಆಮೇಲೆ ಅವತ್ತು ಮೀಸಲಾತಿ ವಿರುದ್ಧ ಹೋರಾಟ ಮಾಡುವಂಥ ಮಹಾನ್ ನಾಯಕ. ಇಂಥ ನಾಯಕರನ್ನ ನಾವಿವತ್ತು ಜಯಂತಿನ ಆಚರಣೆ ಮಾಡೋದು ನಮ್ಮೆಲ್ಲರ ಸೌಭಾಗ್ಯ. ಇಂಥ ನಾಯಕರ ಜಯಂತಿಗಳನ್ನ ಪ್ರತಿ ಮನೆಯಲ್ಲೂ ಜಯಂತಿ ಮಾಡಬೇಕಾಗುತ್ತೆ. ಇಂಥ ಮಹಾನ್ ಭಾವರನ್ನ ಇವತ್ತೇನು ಯುವ ಪೀಳಿಗೆಗಳು ಇಂಥ ಬಾಬು ಜಗಜೀವನ ಅವರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ದೇಶದಲ್ಲಿ ಬಾಬು ಜಗಜೀವನ ತರ ನಾವು ಅವರ ತತ್ವ ಆದರ್ಶಗಳನ್ನು ಪಾಲ್ಗೊಳ್ಳುವಂಥ ಅವರು ಆ ಮೇರು ವ್ಯಕ್ತಿತ್ವ ನಾಯಕರು ನಾವು ಅವ್ರನ್ನ ತತ್ವಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅಂಥ ನಾಯಕರುಗಳನ್ನ ನಾವು ಅವ್ರ ಸಮಕಾಲೀನ ಮಟ್ಟಕ್ಕೆ ನಿಲ್ಲಕ್ಕಾದ್ರೂ ಅವ್ರ ತತ್ವಗಳನ್ನ ಆದರ್ಶಗಳನ್ನ ನಾವು ಪಾಲ್ಗೊಳ್ಬೇಕಾಗುತ್ತೆ. ಅಂಥ ನಾಯಕರು ಜಯಂತಿಗಳನ್ನ ನಾವು ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಪ್ರತಿಯೊಬ್ಬರು ಬಾಬು ಜಗಜೀವನ ಇವತ್ತು ಇಡೀ ದೇಶದಿಂದ ಆಚರಣೆ ಮಾಡೋದ್ರ ಜೊತೆಗೆ ನಾವು ಅವ್ರ ಜಯಂತಿನ ಪ್ರತಿ ಮನೆಯಲ್ಲೂ ಜಯಂತಿ ಮಾಡಬೇಕಂತ ನಾನು ಈ ಮೂಲಕ ನಾನು ಆಶಿಸುತ್ತಾ ಮಗದೊಮ್ಮೆ ಡಾಕ್ಟರ್ ಬಾಬು ಜಗಜೀವನ ರಾಮ್ ಅವರ 118ನೇ ಜನ್ಮದಿನೋತ್ಸವ ನಾಡಿನ ಸಮಸ್ತ ಜನತೆಗೆ ಶುಭಾಶಯ ಕೋರುವ ಜೊತೆಗೆ ನಾವಿವತ್ತು ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತಾ ಇದ್ದೀವಿ. ಜೈ. ಈ ದಿವಸ ತಮ್ಮ ಈ ಬಾಬು ಜಗಜೀವನ ರಾವ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದು ಬಹುಶಃ ನಮ್ಮ ಈ ಸಂಘಟನೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಪ್ರತಿ ಮನೆಯಲ್ಲೂ ಕೂಡ ಈ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ರೂಢಿಯನ್ನು ನಾವು ಮಾಡ್ಕೋಬೇಕಾಗ್ತದೆ. ಏಕೆಂದರೆ ಇವತ್ತು ಈ ನಮ್ಮ ದೇಶ ಏನಾದ್ರೂ ಕೂಡ ಕೃಷಿನಲ್ಲಿ ಒಂದು ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿದೆ ಅಂತಂದರೆ ಅದಕ್ಕೆ ಭದ್ರ ಬುನಾದಿ ಆಗ್ತಂಥ ಒಬ್ಬ ಮಹಾನ್ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಬ್ಬರು ಯಾರಾದರೂ ನಮ್ಮ ಧೀಮಂತ ನಾಯಕ ಅಂತ ಅಂದರೆ ನಮ್ಮ ಬಾಬು ಜಗಜೀವನ ರಾವ್ ಸಾಹೇಬರು. ಹಾಗಾಗಿ ಇವತ್ತು ನಾವು ಮೊದಲು ನಮ್ಮ ದೇಶದಲ್ಲಿ ಹಸುವಿನಿಂದ ನಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು. ಆ ಇದನ್ನು ಏನು ಅಡಿಗಲ್ಲ ಹಾಕಿ ಕೃಷಿ ಕ್ರಾಂತಿಯನ್ನೇ ದೇಶದಲ್ಲಿ ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು ಮಾಡಿ ಆ ಕೃಷಿ ಬೆನ್ನೆಲುಬು ಇವತ್ತು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ಬಿಟ್ಟು ಇಡೀ ಭಾರತದಲ್ಲಿ ನಾವು ಏನು ಕರ್ಸ್ಕೊತಿದ್ದೀವಿ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಆ ರೈತರಿಗೆ ಇವತ್ತು ಎಲ್ಲ ರೀತಿಯಾದಂಥ ಸಹಕಾರವನ್ನು ನೀಡಿ ಈ ದೇಶದ ಬೆನ್ನೆಲುಬಾಗಂಥ ಮಟ್ಟಕ್ಕೆ ಅವರು ರೈತರುಗಳನ್ನ ಆ
ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಒಂದು ಇದರಲ್ಲಿ ಇವ್ರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ನಾವು ಬಾಬು ಜಗಜೀವನರಾಮ್ ಸಾಹೇಬ್ರನ್ನ ನಾವು ಎಲ್ಲ ವಿಚಾರದಲ್ಲೂ ಕೂಡ ಅವರ ಆದರ್ಶ ತತ್ವಗಳನ್ನು ನಾವು ಪಾಲನೆ ಮಾಡಿಕೊಂಡು ಅವನ್ನ ರೂಢಿಸ್ಕೊಂಡು ನಾವು ಒಂದು ಆದರ್ಶ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಸಮಾಜಕ್ಕೆ ನಾನು ಒಂದು ಮನವಿಯನ್ನು ಮಾಡ್ಕೊಂಡು ನನ್ನ ಎರಡು ಮಾತನ್ನು ಹೇಳ್ತಿದ್ದೀನಿ. ಜೈ ಬಾಬು ಜಗಜೀವನರಾಮ್. ನಿಮ್ಮ ಹೆಸರು? ನರಸಿಂಹಮೂರ್ತಿ ಕೆಸ್ತು, ಜಿಲ್ಲಾ ಕಾರ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ.